ಜಿಲ್ಲೆನಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿ ಒಂದು ಹೊಸ ಫ್ಲೈಓವರ್ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಲೋಕೋಪಯೋಗಿ ಇಲಾಖೆಯಿಂದ ಮೊನ್ನೆ ಕ್ಯಾಬಿನೆಟ್ ಮುಖಾಂತರ ಘನ ಸರ್ಕಾರ 270 ಕೋಟಿ ರೂಪಾಯಿ ನಮಗೆ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದೆ. ಇದರಲ್ಲಿ ಟೋಟಲ್ ಫ್ಲೈಓವರ್ ಏನು ಸಂಕಮ್ ರೋಡಿಂದ ಫ್ಲೈಓವರ್ ನ್ಯಾಷನಲ್ ಹೈವೇದಿಂದ ಏನು ಕನೆಕ್ಟ್ ಆಗಿ ಸಂಕಮ್ ರೋಡ್ ಮುಖಾಂತರ ಅಶೋಕ ಸರ್ಕಲ್ ಮತ್ತೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹಾಗೂ ಚೆನ್ನಮ್ಮ ಸರ್ಕಲ್ ಇಂದ ಬೋಗಾರ್ವೇಸ್ ತನಕ ಏನ್ ಪ್ಲಾನ್ ಮಾಡ್ಕೊಂಡಿದ್ವಿ, ಅದರಲ್ಲಿ ಮೊದಲನೇ ಹಂತದ ಒಂದು ಫೇಸ್ 1 ಅವರು ನಮಗೆ ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ. ಈ ಫೇಸ್ 1 ಅಲ್ಲಿ ನಾವು ನ್ಯಾಷನಲ್ ಹೈವೇದಿಂದ ಸಂಕಮ್ ರೋಡ್ ಮುಖಾಂತರ ಅಶೋಕ ಸರ್ಕಲ್ ಇಂದ ಒಂದು ಅಪ್ ಅಂಡ್ ಡೌನ್ ರ್ಯಾಂಪ್ ಟುವರ್ಡ್ಸ್ ಬಸ್ ಸ್ಟಾಪ್ ಮತ್ತೆ ಫರ್ದರ್ ಕಂಟಿನ್ಯೂಷನ್ ಆಫ್ ದಿ ರೋಟರಿ ನಮ್ಮ RTO ಸರ್ಕಲ್, ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಅಲ್ಲಿಂದ ಚೆನ್ನಮ್ಮ ಸರ್ಕಲ್ ಇಂದ ಹರ್ಷ ತನಕ ನಮ್ಮ ಹರ್ಷ ಪಾಯಿಂಟ್ ಏನಿದೆ, ಈಗ ಅಲ್ಲೇ ನಾವು ಶಂಕರಾನಂದ್ರವರ ಪುತ್ಥಳಿ ಅನಾವರಣ ಮಾಡಿದ್ವಿ. ಆ ಪಾಯಿಂಟ್ ಅಲ್ಲಿ ನಾವೊಂದು ಡೌನ್ ರ್ಯಾಂಪ್ ಅಪ್ ರ್ಯಾಂಪ್ ಕೊಟ್ಬಿಟ್ಟು ಈ ಫೇಸ್ 1 ಮುಕ್ತಾಯ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಮೊನ್ನೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಈ ಭಾಗದ ಬೆಳಗಾವಿ ನಾರ್ತ್ ಶಾಸಕರು ನಮ್ಮೆಲ್ಲರ ಜೊತೆ ಕೂತ್ಕೊಂಡು ಎಲ್ಲ ಅಧಿಕಾರಿಗಳ ಜೊತೆ ಒಂದು ಸಭೆ ನಡೆಸಿದ್ದಾರೆ. ಇದರ ರೂಪರೇಷೆಗಳನ್ನು ಅಂತಿಮಗೊಳಿಸಬೇಕಂದ್ರೆ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ ನನಗೆ ಒಂದು ಮೀಟಿಂಗ್ ಮಾಡಲಿಕ್ಕೆ ಅವರು ಹೇಳಿದ್ದಾರೆ. ಉದ್ಯಮಿಗಳಿರ್ಬೋದು, ಕಮರ್ಷಿಯಲ್ ಶಾಪ್ ಓನರ್ಸ್ ಇರ್ಬೋದು, ಹಾಗೂ ರೈತರಿರ್ಬೋದು, ಸಾರ್ವಜನಿಕರಿರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಎಲ್ಲರಿಗೂ ಕರೆಸ್ಕೊಂಡು ನಾನೊಂದು ಮೀಟಿಂಗ್ ಮಾಡ್ತೀನಿ. ಮೋಸ್ಟ್ಲಿ ಇದೇ ವಾರದಲ್ಲಿ ಎಲ್ಲರಿಗೂ ನಾನು ಆಹ್ವಾನಿಸ್ಕೊಂಡು ಇಲ್ಲೇ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಾನೊಂದು ಚರ್ಚೆ ನಡೆಸಿ ನಾನು ಮತ್ತೆ ಲೋಕೋಪಯೋಗಿ ಸಚಿವರಿಗೆ ಒಂದು ಫೈನಲ್ ರಿಪೋರ್ಟ್ ಸಬ್ಮಿಟ್ ಮಾಡಿಕೊಂಡು ಈ ಕೆಲಸವನ್ನು ನಾವು ಟೆಂಡರ್ ಮಾಡ್ಕೊಳ್ತೀವಿ ಅಂತ ಹೇಳಲಿಕ್ಕೆ ಬಯಸುತ್ತೇನೆ.